ಲಾಟ್ರಿ ಅಂದ್ರೇ ಹಾಗೆ, ಯಾರನ್ನು ಯಾವ ಸಮಯದಲ್ಲಿ ಲಕ್ಷಾಧಿಪತಿ ಅಥವಾ ಕೋಟ್ಯಾಧಿಪತಿ ಮಾಡುತ್ತೋ ಗೊತ್ತಾಗೋದಿಲ್ಲ. ಇಲ್ಲೊಬ್ಬ ಆಟೋ ಚಾಲಕನಿಗೆ ಲಾಟ್ರಿ ಹೊಡೆದು ಬರೋಬ್ಬರಿ 25 ಕೋಟಿ ಹಣವನ್ನು ಗೆದ್ದಿದ್ದಾನೆ. ಆದರೆ ಈತ ಕೋಟ್ಯಾಧಿಪತಿಯಾಗಿ 3 ವರ್ಷಗಳು ಕಳೆದರೂ ಇನ್ನೂ ಮಿಡ್ಲ್ ಕ್ಲಾಸ್ ಜೀವನ ಮಾಡ್ತಿದ್ದಾರೆ. ಲಾಟ್ರಿ ಹಣವನ್ನೆಲ್ಲ ಬ್ಯಾಂಕ್ನಲ್ಲಿಟ್ಟು ಬಡ್ಡಿ ಹಣದಲ್ಲಿ ಜೀವನ ಮಾಡ್ತಿದ್ದಾನೆ. ನಾನು ಹೇಳ್ತಿರೋದು ಕಳೆದ 2022ರಲ್ಲಿ ಓಣಂನಲ್ಲಿ ಬಂಪರ್ ಲಾಟ್ರಿ ಅಲ್ಲಿ 25 ಕೋಟಿ ರೂಪಾಯಿಗಳ ಮೊದಲ ಬಹುಮಾನ ಗೆದ್ದ ತಿರುವನಂತಪುರಂನ ಶ್ರೀಕಂಠೇಶ್ವರಂ ಮೂಲದ ಸಾಮಾನ್ಯ ಆಟೋ ಚಾಲಕನಾಗಿದ್ದ ಅನೂಪ್ನ ಬಗ್ಗೆ. ಈತ ಆಟೋ ಓಡಿಸುತ್ತಾ ಜೀವನ ಮಾಡ್ತಿರ್ತಾನೆ. ಮದುವೆ ಆಗಿ ಒಂದು ಮಗು ಕೂಡ ಇರುತ್ತೆ. ಈತ ತನ್ನ ದುಡಿಮೆಯಲ್ಲಿ ಒಂಚೂರು ಹಣವನ್ನು ಲಾಟ್ರಿ ಖರೀದಿಗೆ ಹೂಡಿಕೆ ಮಾಡ್ತಿರ್ತಾನೆ. ಆದರೆ ಓಣಂ ಹಬ್ಬದ ಹಿನ್ನೆಲೆಯಲ್ಲಿ ಕೇರಳ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದ 25 ಕೋಟಿ ರು ಮೌಲ್ಯದ ಲಾಟ್ರಿಯನ್ನು ಖರೀದಿ ಮಾಡಿರ್ತಾನೆ. ಈ ವೇಳೆ ಆಟೋ ಚಾಲಕನಿಗೆ ಬಂಪರ್ ಲಾಟ್ರಿ ಹೊಡೀತದೆ. ಇದಾದ ಒಂದೇ ದಿನದಲ್ಲಿ ಅನೂಪ್ಗೆ 1 ಲಕ್ಷ ರೂಪಾಯಿ ಬೇಕಾಗಿರುತ್ತೆ. ಆದರೆ ಅದು ಅವನಿಗೆ ಸಿಗಲ್ಲ. ಅದಾದ ಮಾರನೆಗೆ ಅವನು 25 ಕೋಟಿ ಹೊಡೆಯಲಾಗ್ತಾನೆ ಲಾಟ್ರಿ ಹೊಡೆದು. ಅಂದಿನಿಂದ ಆಟೋ ಚಾಲಕನ ಬದುಕೇ ಬದಲಾಗುತ್ತೆ. ಒಬ್ಬ ಸಾಮಾನ್ಯ ಆಟೋ ಚಾಲಕ ಕೋಟ್ಯಾಧಿಪತಿಯಾದ ಕಾರಣ ಆಗಾಗ ಸುದ್ದಿ ಆಗ್ತಲೇ ಇರ್ತಾರೆ. ಇನ್ನು ಅನೂಪ್ ಲಾಟ್ರಿ ಗೆದ್ದ ಬಳಿಕ ಅವನ ಸಹಾಯ ಕೇಳುವ ಮಂದಿ ಹೆಚ್ಚಾಗ್ತಾರೆ. ಹೀಗೆ ಸಹಾಯ ಕೇಳಿಕೊಂಡು ಬಂದವರಿಗೆ ಆರಂಭದಲ್ಲಿ ತನಗಾದ ಕೈಲಾದ ಸಹಾಯ ಮಾಡ್ತಿದ್ದಾನೆ. ಲಾಟ್ರಿ ಹಣದಿಂದ ಬರುವ ಬಡ್ಡಿಯಲ್ಲಿ ಜೀವನ ಮಾಡ್ತಾಯಿದ್ದಾನೆ. ಆದರೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಆಟೋ ಚಾಲಕ ಅನೂಪ್, ಸರ್ಕಾರದ ಓಣಂ ಹಬ್ಬದ 25 ಕೋಟಿ ರು ಮೌಲ್ಯದ ಲಾಟ್ರಿ ಗೆದ್ದರೂ ತನಗೆ ಕೈಗೆ ಬಂದಿದ್ದು ಕೇವಲ 15 ಕೋಟಿ ರು ಮಾತ್ರ. ಉಳಿದ ಹಣ ಕೇಂದ್ರ ಹಾಗೂ ರಾಜ್ಯದ ತೆರಿಗೆಗಾಗಿ ಕಡಿತ ಮಾಡಲಾಯಿತು. ಹೀಗೆ ಬಂದ ಹಣದಲ್ಲಿ ಏನು ಮಾಡ್ತಿದ್ದೀರಿ ಎಂದು ಕೇಳಿದ್ದಕ್ಕೆ, ನಾನು ಗೆದ್ದ ಹಣದಿಂದ ಇಂದಿಗೂ ಏನೂ ಮಾಡಿಲ್ಲ, ಬದಲಾಗಿ ಅದರಿಂದ ಬರುತ್ತಿರುವ ಬಡ್ಡಿಯ ಹಣದ ಮೇಲೆ ನನ್ನ ಕೆಲಸಗಳನ್ನು ಮಾಡುತ್ತಿದ್ದೇನೆ ಎಂದು ಹೇಳ್ಕೊಂಡಿದ್ದಾರೆ. ಇತ್ತೀಚೆಗೆ ಒಂದು ಸಣ್ಣ ಉದ್ಯಮ ಕೂಡ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದಾನೆ. ಜೊತೆಗೆ ಲಾಟ್ರಿ ಹಣದಿಂದ ಪಡೆದ ಬಡ್ಡಿಯಲ್ಲಿ ಬೇರೊಬ್ಬರು ನಿರ್ಮಿಸಿದ ಹಳೆ ಮನೆಯನ್ನು ಖರೀದಿಸಿದ್ದಾನೆ. ನನಗೆ ಯಾವಾಗಲೂ BMW ಕಾರ್ ಖರೀದಿಸಬೇಕೆಂಬ ಆಸೆ ಐತೆ, ಆದರೆ ಪ್ರಸ್ತುತ ನನ್ನ ಬಳಿ ಹಣವಿಲ್ಲ ಅಂತ ಅದನ್ನು ಖರೀದಿಸಿಲ್ಲ ಅಂತ ಹೇಳ್ಕೊಂಡಿದ್ದಾನೆ. ಇನ್ನು ಲಾಟ್ರಿ ಗೆದ್ದಾಗ ಹೇಳಿದಂತೆ ಹೋಟೆಲ್ ಆರಂಭಿಸಬೇಕು ಎನ್ನುವುದು ಆತನ ಗುರಿಯಾಗಿರುತ್ತೆ. ಅದರಂತೆ ನಾನು ಇತ್ತೀಚೆಗೆ ಕೈತಮುಕುವಿನಲ್ಲಿ ಹ್ಯಾಪಿ ಎಂಬ ಹೋಟೆಲ್ ತೆರೆದಿದ್ದಾಗಿ ಹೇಳಿಕೊಂಡಿದ್ದಾರೆ.